ಏನು ಈಗ ಬೆಳಗಿನ ಜಾವ ಏನು ಸುಮಾರು ಗಂಟೆಗೆ ಈಗಾಗಲೇ ಏನು ಮೃತದೇಹ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿರುವಂಥದ್ದು. ಅವರ ತಂದೆ ಈಗ ಒಂದು ಆರ್.ಆರ್. ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾ ಇರುವಂಥದ್ದು. ಯಾವ ರೀತಿ ಅವರು ದೂರನ್ನು ಕೊಡ್ತಾರೆ ಮತ್ತು ದೂರಿನಲ್ಲಿ ಏನಾದರೂ ಯಾರಾದರೂ ಹೆಸರನ್ನು ಉಲ್ಲೇಖ ಮಾಡಿ ಕೊಡ್ತಾರಾ? ಯಾವುದಾದ್ರೂ ಕಿರುಕುಳ ಇತ್ತಾ ಅಥವಾ ಏನಾದರೂ ಸಂಶಯ ಅಂದರೆ ಅವ್ರಿಗೇನಾದ್ರು ಡೌಟ್ ಇತ್ತಾ? ಯಾಕಂದರೆ ಮಗನ ಈ ಒಂದು ಆತ್ಮಹತ್ಯೆಯಿಂದ ಯಾರಾದರೂ ಕೈವಾಡ ಏನಾದರೂ ಇದೆಯಾ? ಯಾರಾದರೂ ಅವರಿಗೆ ಬೆದರಿಕೆ ಆಗ್ತಾ ಇದ್ರೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಈಗ ಅವರು ದೂರನ್ನು ಕೊಡ್ತಾ ಇದ್ದಾರೆ. ಆ ದೂರನ್ನು ಪರಿಶೀಲನೆ ಮಾಡ್ತಾರೆ. ಯಾರ ಮೇಲೆ ಆದರೂ ಅನುಮಾನಾಸ್ಪದ ಇದೆಯಾ ಅಥವಾ ನನ್ನ ಮಗನ ಸಾವಿಗೆ ಯಾರೂ ಸಹ ಕಾರಣ ಅಲ್ಲ ಅಂತ ಹೇಳ್ಬಿಟ್ಟು ದೂರಲ್ಲಿ ಏನಾದರೂ ಕೊಡ್ತಾರಾ ಅಥವಾ ಯಾರಾದರೂ ಅನುಮಾನ ಇದ್ಕೊಂಡು ಅಥವಾ ಅವ್ರಿಗೆ ಯಾರಾದರೂ ಬೆದರಿಕೆ ಅವ್ರ ತಂದೆ ಬಳಿ ಏನಾದರೂ ವೈಶಾಖ್ ಅವರು ಶೇರ್ ಮಾಡ್ಕೊಂಡಿದ್ರೆ ಏನು ಅನ್ನೋದ್ರ ಬಗ್ಗೆ. ಯಾಕಂದರೆ ಈ ಒಂದು ಅನ್ಯಾಚುರಲ್ ಯಾರಾದರೂ ಸೂಸೈಡ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವರ ಬಯೋಲಾಜಿಕಲ್ ಫಾದರ್ಸ್ ಅಥವಾ ಮದರ್ ಯಾರಿರ್ತಾರೆ ಅಥವಾ ಯಾರಿರ್ತಾರೆ ಅವ್ರು ಮಾತ್ರ ದೂರನ್ನು ಕೊಡೋಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಅವರ ತಂದೆಯಿಂದ ಈಗ ದೂರನ್ನು ಪೊಲೀಸರು ಪಡ್ಕೊತಾ ಇದ್ದಾರೆ. ದೂರನ್ನು ಪಡೆದುಕೊಂಡು ದೂರನ್ನು ಪರಿಶೀಲನೆ ಮಾಡ್ತಾರೆ. ಯಾರ ಮೇಲೆ ಯಾರಾದರೂ ಬೆದರಿಕೆ ಪರೀಕ್ಷೆ ನಡೆಸಬೇಕಾದ್ರೆ ಅದು ಪ್ರಮುಖವಾಗಿ ಒಂದು ದೂರ ಸಹ ದಾಖಲಾಗಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದು ಇಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಅವರ ಕುಟುಂಬಸ್ಥರಿಗೆ ಒಂದು ಮೃತದೇಹವನ್ನ ಕೊಡುವಂತದ್ದು. ಆದ್ರೆ ನಟಿ ಸಹ ನಿನ್ನೆ ಎಲ್ಲೂ ಹೋಗಿದ್ರು ಮತ್ತೆ ಏನೆಲ್ಲ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಸಹ ಪೊಲೀಸರಿಗೆ ಒಂದು ರೀತಿ ಸಂಶಯ ಆಗಿರುತ್ತೆ. ಯಾಕಂದ್ರೆ ಮನೆಗೆ ಯಾಕಾಗಿ ಈತ ಬಂದ ಮತ್ತೆ ಮನೆಯ ಕೀ ಎಲ್ಲಿತ್ತು, ಯಾರು ಕೊಟ್ರು, ಯಾವಾಗೆಲ್ಲ ಹಿಂದೆ ಬಂದು ಹೋಗಿದ್ರು, ಮತ್ತೆ ಇವರ ನಟಿ ಮತ್ತೆ ವೈಶಾಖ್ ನಡುವೆ ಯಾವ ರೀತಿಯ ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ಮುಂದಿನ ದಿನಗಳಲ್ಲಿ ತನಿಖೆಯನ್ನ ಮಾಡುವಂತದ್ದು. ಗಂಗಾ, ಎಸ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.